ಪರಿಸರ ಬೆಳೆಸಿ ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಧ್ಯೇಯ ವಾಕ್ಯಗಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿದ್ವು. ಆದರೆ ಅಲ್ಲೊಬ್ಬ ದಂತವೈದ್ಯ ತನ್ನ 11 ಎಕರೆ ಜಮೀನನ್ನ ಕಾಡು ಹಾಗೂ ಹುಲ್ಲುಗಾವಲು ಬೆಳೆಸುವ ಮೂಲಕ ನಿಜವಾದ ಪರಿಸರ ಪ್ರೇಮ ಮೆರೆದಿದ್ದಾರೆ. ಹೌದು, ಗದಗ್ ಜಿಲ್ಲೆ ಗಾರವಾಡ ಹಾಗೂ ಹುಯಿಲ್ಗೊಳ ಮಧ್ಯದಲ್ಲಿ ಗದಗ್ ನಗರದ ಹೆಸರಾಂತ ದಂತವೈದ್ಯ ಪ್ರದೀಪ್ ಉಗಲಾಟ್ ತನ್ನ 11 ಎಕರೆ ಫಲವತ್ತತೆ ಭೂಮಿಯನ್ನ ಮಿನಿ ಫಾರೆಸ್ಟ್ ಆಗಿ ಮಾರ್ಪಾಡು ಮಾಡಿದ್ದಾರೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪರಿಸರ ಹಾಗೂ ಕೆಲ ಅರಣ್ಯ ಪ್ರದೇಶಗಳು ಇಂದು ಕಾಂಕ್ರೀಟ್ ಕಾಡುಗಳಾಗಿ ಬದಲಾಗುತ್ತಿವೆ. ಇಂತಹ ಸನ್ನಿವೇಶದಲ್ಲಿ ಪರಿಸರ ಪ್ರೇಮಿ ಆಗಿರುವ ಡಾಕ್ಟರ್ ಪ್ರದೀಪ್ 11 ಎಕರೆ ಕೃಷಿ ಜಮೀನನ್ನ ಅರಣ್ಯ ಪ್ರದೇಶವನ್ನಾಗಿ ಬೆಳೆಸಿ ಸೈ ಎನಿಸಿಕೊಂಡಿದ್ದಾರೆ. 16 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಮಾನವ ನಿರ್ಮಿತ ಮಿನಿ ಫಾರೆಸ್ಟ್ ನಿರ್ಮಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ನಮಗೆ ಸಮಾಜ ಏನು ಮಾಡಿದೆ ಎನ್ನುವುದಕ್ಕಿಂತ ಸಮಾಜಕ್ಕಾಗಿ, ಪರಿಸರಕ್ಕಾಗಿ ನಾವು ಏನು ಮಾಡಿದೆವು ಎನ್ನುವುದು ಮುಖ್ಯ. ಹೆಸರಿನಲ್ಲಿ ಖುಷಿ ಕಾಣಬೇಕು ಎಂಬ ಆಸೆಯಿಂದ ಈ ಅರಣ್ಯ ಬೆಳೆಸಿದ್ದೇನೆ ಅಂತಿದ್ದಾರೆ ದಂತವೈದ್ಯ ಪ್ರದೀಪ್. ಸಣ್ಣ ಜೀವಿಗಳು ಇಲ್ಲಿ ಸಾಕಷ್ಟು ಇದ್ದಾವೆ. ಅಪರೂಪ. ಇಲ್ಲಿ ಗದಗ ಜಿಲ್ಲೆಯಲ್ಲಿ ನಾವು ನೋಡಲಾರ್ದಂಥ ತೋಟಗಾರಿಕೆ ಮಾಡಬೇಕಂತ ಇಂಟ್ರೆಸ್ಟೆಡ್ ಇದ್ದಾರೆ. ಬಟ್ ಅದರ ರಿಸಲ್ಟ್ ನಂಗೆ ಯಾಕೋ ಚೆನ್ನಾಗಿ ಅನಿಸ್ಲಿಲ್ಲ. ನಂಗೆ ವಿಜುವಲೈಸೇಷನ್ ಮಾಡೋದು ಅಂತಾರಲ್ಲ, ಹಂಗೆ ಅವ್ರಿಗೆ ಅದು ಇತ್ತು ಕಾಣಿಸ್ತೈತ್ರಿ. ಈಗ ಒಂದು 10 ವರ್ಷದಿಂದ ನಮ್ದು ಹಿಂಗಾಗುತ್ತೆ, ಅಲ್ಲಿ ಡಿಫ್ರೆಂಟ್ ವೆರೈಟಿ ಹಿಂಗೆ ಇದು ನೋಡ್ರಿ, ಇದು ನೆಲೆ ಅಂತಂದು ಎಷ್ಟು ಹೈ ಲೆವೆಲ್ ಇದ್ರೂ ಅದು ನಾರ್ಮಲ್ ಮಾಡ್ತೈತಂತ್ರಿ. ಅದು ಕಾಮ್ನಿ. ಹ್ಞೂ ರೀ ಹಳದಿ ಕಾಮ್ನಿಗೆ ಆಮೇಲೆ ವೇಟ್ ಲಾಸ್ ಆಗುತ್ತಂದು. ಹುಲ್ಲು ನೂರಾರು ವೆರೈಟಿ ಹುಲ್ಲು ಅದಾವೆ, ನೂರಾರು ವೆರೈಟಿ ಕಸ ಅದಾವೆ. ಈಗ ಅದನ್ನ ಡಾಕ್ಯುಮೆಂಟ್. ವೈದ್ಯ ಪ್ರದೀಪ್ ಬಾಲ್ಯದಿಂದಲೂ ಪ್ರಕೃತಿಗೆ ಹತ್ತಿರವಾಗಿದ್ದಾರೆ. ನನ್ನ ಶಾಲಾ ದಿನಗಳಲ್ಲಿ ಸಸಿಗಳನ್ನು ನೆಡುವುದು ಮತ್ತು ಅವುಗಳ ಲಾಲನೆ ಪಾಲನೆ ಮಾಡುತ್ತಿದ್ದರಂತೆ. ಇಂದು ಅರಣ್ಯ ಬೃಹತ್ತಾಕಾರವಾಗಿ ಬೆಳೆದು ಸುತ್ತಮುತ್ತಲಿನ ಜನರನ್ನ ಆಕರ್ಷಿಸುವಂತಾಗಿದೆ. ಡಾಕ್ಟರ್ ಪ್ರದೀಪ್ ಉಗ್ಲಾಟ್ ಅವರು ನಿರ್ಮಿಸಿದ ಈ ಕಿರು ಅರಣ್ಯ ಜೀವ ವೈದ್ಯಕೀಯತೆಯ ಶ್ರೀಮಂತಿಕೆಯಿಂದ ಕೂಡಿದೆ. ಗದಗ್ನ ದಂತವೈದ್ಯ ಪ್ರದೀಪ್ ಅವರ ಈ ಪರಿಸರ ಪ್ರೀತಿ ಹಾಗೂ ಗೌರವ ಇಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕ ಮತ್ತು ಅನುಕರಣೀಯವಾಗಿದೆ. ರೈಸ್ ಆಫ್ ನ್ಯೂಸ್, ಗದಗ್.